ನೋಡ್ಸಂತಕಯ್ಯ ರತ್ನಮ್ಮನ ಮಕ್ಳಿಬ್ರು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಬಂದವ್ರಂತೆ. ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀವಿ, ಅದಕ್ಕೋಸ್ಕರ ಸ್ವೀಟ್ ಕೊಡ್ತಾ ಇದ್ದೀವಿ. ತಗೊಳ್ಳಿ, ಅಪ್ಪಯ್ಯನ ಅಮ್ಮಯ್ಯ ಎಲ್ಲರಿಗೂ ಕೊಟ್ಟು ಬರ್ರಿ ಅಂತ ಹೇಳಿದ್ರು. ತಾಳಜ್ಜಿ ಬಗ್ಗೆಂಟಿ ತಗೋ. ನೋಡಮ್ಮ ಇಬ್ರಾಳಿ ಅಂತ ಚೆನ್ನಾಗಿ ಓದಿದ್ರ ಹಿಂಗೆ ಓದಿ ಇನ್ನೇನ ನೀವು ಒಳ್ಳೆ ಕೆಲಸ ತಗೋಬೇಕು, ಗೌರ್ಮೆಂಟ್ ಕೆಲಸ ತಗೋಬೇಕಣಪ್ಪ. ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಬೋಲ್ ಕಷ್ಟಪಡ್ತಾರೆ ಪಾಪ, ಮನೆ ಕಟ್ಕೊಂಬಕ್ಕಂತೂ ಇಬ್ರು ಬೋಲ್ ಕಷ್ಟ ಬೀಳ್ತಾರೆ ಕಣಪ್ಪ. ಒಂದೇನಿರಲ್ಲ ಪಾಪ, ಅಂಕೋಲಿ ಹೋಗ್ತಾರೆ ಹೆಂಗ್ ಮಾಡ್ತಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಹೆಂಗ ಬಿಡತ್ ತತ್ತರಮ್ಮ ಒಂದಿಟ್ಟು ತಾಂತಿ ತಾಳ್ ಭಾಗ್ಯಮ್ಮ ತಗ. ಹಿಂಗೆ ಇನ್ನು ಮುಂದಕ್ಕೆ ಚೆನ್ನಾಗಿರ್ಬೇಕು ನೀವಿಬ್ರು. ಹೆಂಗ ಭಾಳ ಸಂತೋಷ ಆಗುತ್ತಪ್ಪ, ಭಾಳ ಖುಷಿ ಆಗುತ್ತೆ ನೀವಿಬ್ರು ಚೆನ್ನಾಗಿ ಓದಿರೋದಕ್ಕೆ. ಅಪ್ಪ ಅಮ್ಮನೂ ಹಂಗೆ ಭಾಳ ಖುಷಿ ಪಟ್ರು ಚೆನ್ನಾಗಿ ಓದಿದ್ದೀರಾ ಅಂತ. ತಗೊಳಜ್ಜಿ ತಗ, ಇನ್ನೊಂದು ತಗೊಳ್ರಿ ಸ್ವೀಟ. ಸಾಕಣಮ್ಮ, ಬಿಡು ಸಾಕು, ತಿಂದಿದ್ದೀವಿ ಒಂದೊಂದು ತಗೊಂಡ್ವಿ, ಸಾಕು ಬಿಡಮ್ಮ, ಸಾಕು ಬಿಡು. ಎಲ್ಲರಿಗೂ ಕೊಡ್ರಿ, ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲರಿಗೂ, ಇಲ್ಲಿ ಇರೋರ್ಗೆಲ್ಲರಿಗೂ ಕೊಡ್ರಮ್ಮ. ಹೆಂಗ ಚೆನ್ನಾಗಿ ಓದಿದ್ರಿ ಬಿಡ್ರತ್ತ, ಚೆನ್ನಾಗಿ ಓದಿದ್ದೀವಂತೆ. ಹಿಂಗೆ ಸ್ವೀಟ್ ಕೊಟ್ರೆ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಒಟ್ಟು ಸಂತೋಷ ಆಗೈತೋ ಅಲ್ವೇ? ಅಯ್ಯೋ, ನಮ್ಮ ಅಪ್ಪ ನಮ್ಮ ಅಮ್ಮಗೆ ಭಾಳ ಖುಷಿಯಾಗೈತೆ ನಾವಿಬ್ರು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಬಂದಿರೋದಕ್ಕೆ. ನೋಡಪ್ಪ ಇಬ್ರು ಒಂದೇ ಕ್ಲಾಸು, ಒಂದೇ ತಾಗೆ ಚೆನ್ನಾಗಿ ಓದಿದ್ರು. ಸಾಕಪ್ಪ. ಇನ್ನು ಕೆಲ್ಸಕ್ಕೆ ಹೋಗ್ತೀರೇನೆ, ಇನ್ನು ಓದೋದು ಮುಗಿತಾ, ಇನ್ನು ಮುಂದಕ್ಕಿನ್ನ ಓದೋದೈತಾ? ಓದಿದ್ರೆ ಓದ್ಬೋದು, ಇಲ್ಲ ಅಂತಂದ್ರೆ ಯಾವುದಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬೋದು. ನೋಡ್ಬೇಕದೆಲ್ಲ ಹೆಂಗಾಗುತ್ತೆ ಹಂಗೆ ಮಾಡ್ತೀವಿ. ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ನಾನು ನಮ್ಮ ಅಣ್ಣ ಇಬ್ರು. ನೋಡ್ಬೇಕು ಹೆಂಗಾಗುತ್ತೋ ಹಂಗೆ ಮಾಡ್ತೀವಿ. ಯಾಕ ಎಲ್ಲ ನೋಡ್ಲಿ ಅಂತ ಹೇಳಿ ಸ್ವೀಟ್ ಹಂಚುತ್ತಾ ಇದ್ದಾರೆ. ಇವ್ರ ಬಂಡವಾಳ ಏನು ಯಾರಿಗೂ ಇಲ್ಲಿ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಎಲ್ಲ ದುಡ್ಡು ಕೊಟ್ಟು ಇವರು ಪಾಸ್ ಆಗಿರೋದು, ದುಡ್ಡು ಕಟ್ಟಿ ಎಲ್ಲ ಹಿಂಗೆ ಮಾಡಿರೋದು ಅಂಬೋದು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಎಲ್ಲರಿಗೂ ಸ್ವೀಟ್ ಹಂಚುತ್ತಾ ಇದ್ದಾರೆ. ಸ್ವೀಟು ನನಗಂತೂ ಹೊಟ್ಟೆ ಉರ್ದೋಗ್ತೈತೆ ಕಣೆ. ನೋಡಿ ಅಕ್ಕ ಅವಳು ಹೆಂಗೆ ಸ್ವೀಟ್ ಹಂಚುತ್ತಾ ಇದ್ದಾಳೆ. ಹಂಚಲೇ ಬಿಡೆ, ನಾವು ಎಲ್ಲರ ತಾವು ಹೇಳ್ಕೊಂಬಂದ್ರಾತು. ಎಲ್ಲೆಲ್ಲೆಲ್ಲೆಲ್ಲಿ ಸ್ವೀಟ್ ಕಟ್ಟು ಹೋಗ್ತಾರ ಅಲ್ಲೆಲ್ಲ ಹೇಳಿದ್ರಾಯ್ತು ನಾವು. ಅವಳು ಓದಿ ಪಾಸ್ ಆಗಿಲ್ಲ, ದುಡ್ಡು ಕಟ್ಟಿ ಫಸ್ಟ್ ರ್ಯಾಂಕ್ ಬಂದವಳೆ ಅಂತ ಹೇಳೋದು. ಬರ್ತೀವಜ್ಜಿ. ಸರಿ ಅಮ್ಮ, ಆಯಿತು, ಒಳ್ಳೇದಾಗಲಿ, ಹೋಗಿ ಬರ್ರಿ. ಹಂಗನ ಬಸ್ ಸಂತೋಷ ಆಗುತ್ತೆ. ಬಾಲಣ್ಣನ ಮಕ್ಳು ಚೆನ್ನಾಗಿ ಓದೇವ್ರಿ ಹೇಳಮ್ಮ. ಹೆಂಗ ಓದಿ ಒಂದೊಳ್ಳೆ ಕೆಲಸ ತಗೊಂಡು ಬಾಲವ್ರತ್ನ ಬೋಲ್ ಕಷ್ಟ ಬೀಳ್ತಾರೆ, ಕೂಲಿ ಹೋಗ್ತಾರೆ, ಕಷ್ಟಪಡ್ತಾರೆ ಕಣಮ್ಮ. ಪಾಪ ಇಬ್ರು ಬೋಲ್ ಕಷ್ಟಪಡ್ತಾರೆ. ಹೆಂಗ ಮಕ್ಕಳ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡ್ರೆ ಆತು. ಚೆನ್ನಾಗಿದ್ರೆ ಸಾಕು ಕಣಮ್ಮ. ಅಜ್ಜಿ ಅಜ್ಜಿ ಏನಕ್ಕಾರ ಸ್ವೀಟ್ ಕೊಟ್ಟಿದ್ದು? ಹಾಗೆ ಓದಿದಾರಂತೆ ಎಲ್ಲನ, ಎಲ್ಲದ್ರಾಗೂ ಫಸ್ಟ್ ಬಂದವ್ರಂತೆ. ನೀವು ಫಸ್ಟ್ ಬಂದಿಲ್ಲೇನಮ್ಮ? ಇಲ್ವಂತ ಕಣ್ ಬಗ್ಗೆ ಇವ್ರು ಯಾಕೆ ಫೇಲ್ ಆಗ್ಯಾವ್ರಂತೆ. ಅಲ್ಲ ಕಣ್ ರಮಣಿರಿ, ನೀವು ಚೆನ್ನಾಗಿ ಓದ್ಬೇಕಾ ಇಬ್ರು? ಏನಿರೋರು ಇಬ್ರು ಹೆಣ್ಣು ಹುಡುಗರು ಗನವಾಗಿ ಓದೋದು ಬಿಟ್ಟು ಎಲ್ಲ ಒಂದೇ ಥರಕ್ಕೆ ಸೇರಿದ್ರೆ 4 ಜನನು ಒಂದೇ ತಗೇನೆ, ಒಂದೇ ಸ್ಕೂಲೇನೆ, ಎಲ್ಲ ಒಂದೇ ವಾರ್ಗ್ಯಾರಮ್ಮ 4 ಜನನು. ಒಂದೊಂದು ವರ್ಷ ಐತಿ ಕಮ್ಮಿ, ಅದಕ್ಕೆ ಒಂದೇ ಸತಿ ಆಯ್ಕ್ಯಾರ ಭಾಗ್ಯಮ್ಮ. ಓ ಸಾರು ಒಂದೇ ಇದ್ರಾಗೇನೆ ಓದೇವ್ರಿ. ಒಂದೇ ಕ್ಲಾಸ್ಮೇಟ್ ಏನಪ್ಪ ಓ ಸಾರು. ಅಲ್ಲ ನೀವು ಯಾಕಮ್ಮ ಫೇಲ್ ಆಗಿದ್ರ? ದುಡ್ಡು ಗಿಡ್ಡೇನು ಕೊಟ್ಟಿಲ್ವಲ್ಲ ಅಜ್ಜಿ, ಅದಕ್ಕೆ ಇವರೆಲ್ಲ ದುಡ್ಡು ಕೊಟ್ಟು ಪಾಸ್ ಆಗಿರೋದು. 1 ಲಕ್ಷ ಮೇಡಮನ ಕೈಗೂ ಮೇಸ್ಟ್ರ ಕೈಗೂ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಬಿಟ್ಟು ಎಲ್ಲನ ಫಸ್ಟ್ ರ್ಯಾಂಕ್ ಬಂದಿದ್ದೀವಿ ಅಂತ ಹೇಳಿ ಎಲ್ಲ ಸನ್ಮಾನ ಮಾಡ್ತಾರೆ, ಅಲ್ಲಿ ಇಲ್ಲಿ ಹೊಗಳ್ತಾರೆ ಅಂತ ಹೇಳಿ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂಡು ಈ ರೀತಿ ಇವರು ಫಸ್ಟ್ ಬಂದಿರೋದು. ನಾವು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ನಮಗೆ ಫೇಲ್ ಮಾಡವ್ರೆ. ದುಡ್ಡು ಕೊಟ್ಟು ಇವ್ರು ಪಾಸ್ ಆಗಿರೋದು. ದುಡ್ಡು ಕೊಟ್ಟು ಪಾಸ್ ಆಗ್ಯಾವ್ರಿ. ಇದೇನಮ್ಮ ಇದು ಹಿಂಗೆ ಹೇಳ್ತೀಯ? ದುಡ್ಡು ಕೊಟ್ಟು ಪಾಸ್ ಆಗ್ಯಾವ್ರಿ ಅಂತ ಹೇಳ್ತೀಯ? ಏ ಅಮ್ಮಣಿ ಹಂಗೆಲ್ಲ ಮಾಡಲ್ ಕಣಮ್ಮ. ಮೇಸ್ಟ್ರುಗಳು ಮೇಡಮ್ಗಳು ಹಂಗೆಲ್ಲ ಮಾಡಲ್ ಕಣಮ್ಮ. ಚೆನ್ನಾಗಿ ಅವರು ಯಾರು ಓದ್ತಾರ ಅವ್ರಿಗೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಚೆನ್ನಾಗಿ ಓದಿಲ್ದಾರ್ಗೆ ಇನ್ನೇನು ಮಾಡ್ತಾರ ಅವರು? ಹಂಗೆಲ್ಲ ಮಾಡಲ್ ಕಣಮ್ಮ. ಹಂಗೆ ಮಾಡೋ ಅಂತಾರೆ ಯಾರು ಇಲ್ಲ ಇವಾಗ, ಯಾರು ಹಂಗೆ ಮಾಡಲ್ ಕಣಮ್ಮ ಇವಾಗ. ಹಂಗನ್ಬೇಡ ಕಣಜ್ಜಿ, ದುಡ್ಡು ಕೊಟ್ರೆ ಯಾರು ಬೇಕಾರು ಏನು ಬೇಕಾರು ಮಾಡ್ತಾರೆ ಇವಾಗಿನ ಕಾಲದಾಗೆ. ಮೊದಲಿತ್ತು ಮೊದಲಿನ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ ಹಂಗಿಲ್ಲ. ದುಡ್ಡು ಕೊಟ್ಟು ಇವ್ರು ಮಾಡ್ಕೊಂಡಿರೋದು ಇಲ್ಲ ಕಣಮ್ಮ. ಹಂಗೆ ಯಾರು ಮಾಡಲ್ಲ ಹೇಳು. ಹಂಗೆಲ್ಲ ಮಾಡಲ್ಲ ಇವಾಗ ಏನಿದ್ರು. ಇವಾಗ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳು? ಅಲ್ಲೇನು ಅದು ಹೆಂಗೆ ಮಾಡ್ತಾರಮ್ಮ? ಹಂಗೆಲ್ಲ ಮಾಡಲ್ಲ ಹೇಳಮ್ಮ. ಅದು ಹೆಂಗೆ ಮಾಡ್ತಾರೆ? ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ಅವರು ಚೆನ್ನಾಗಿ ಓದ್ಯವ್ರಿ, ಚೆನ್ನಾಗಿ ಇದಾಗ್ಯವ್ರಿ. ನೀವು ಓದಾನ, ನೀವು ಓದೋದು ಬಿಟ್ಟಿದ್ದಾರೆ ಇಬ್ರು ಹೆಣ್ಣು ಹುಡುಗರು. ಇಲ್ಲ ಕಣಜ್ಜಿ, ಅದೆಲ್ಲನ ಸುಳ್ಳು, ಶುದ್ಧ ಸುಳ್ಳು. ಅವರು ಮಾಡಿರೋದು ನಿನಗೆ ಗೊತ್ತಿಲ್ಲ. ಅವರೆಲ್ಲನ ಹಂಗೆ ಮಾಡೇನೆ ಮುಂದುವರೆದಿರೋದು ಅವರು. ಹಂಗೆ ಮಾಡೇನೆ ಅವರು ಮುಂದೆ ಬಂದಿರೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೂ ಪಾಸ್ ಆಗ್ತಿಲ್ಲ. ನಾವು ಚೆನ್ನಾಗಿ ಓದ್ತಿದ್ದು, ನಾವು ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಮ್ಗಿಲ್ಲದೆಲ್ಲ ತಾರ ತೆಗಡಿ ತಂದಿಕ್ಕಿ ಈ ರೀತಿ ಮಾಡಿದ್ದಾರೆ. ಹಂಗಮ್ಮ ಸ್ವೀಟ್ ಕೊಟ್ಟರು, ತಿಂದ್ವಿ. ನಿಮಗೆ ಗೊತ್ತಿಲ್ವಲ್ಲ ಅದಕ್ಕೆ ಹೇಳಿದೆ. ನಿಮಗೆ ಗೊತ್ತಿಲ್ವಲ್ಲ, ಫಸ್ಟ್ ಕ್ಲಾಸ್ ಬಂದವ್ರೆ, ಫಸ್ಟ್ ರ್ಯಾಂಕ್ ಬಂದವ್ರೆ ಅಂತ ಅನ್ಕೊಂಡಿರ್ತೀರಾ, ಅದಕ್ಕೆ ಹೇಳಿದ್ದು. ಸರಿ ಆತ್ ಬಿಡಮ್ಮ, ಎಲ್ಲ ಪರಮಾತ್ಮ ನೋಡ್ಕೊಂತಾನೆ. ಯಾರು ತಪ್ಪು ಯಾರು ಸರಿನ ಯಾರ್ದು ಗೊತ್ತಾಗಲ್ಲ ಅದೆಲ್ಲನ. ಹೆಂಗ ಬಿಡು. ಚೆನ್ನಾಗಿದ್ರೆ ಸಾಕು ಯಾರನಾಥ. ಬಾರೆ ಅಕ್ಕ ಹೋಗೋಣ. ಏನಂಗೆ ದುಡ್ಡು ಕೊಟ್ಟು ಪಾಸಾಗಿ ಇವತ್ತು ಏನು ಊರು ತುಂಬ ಸ್ವೀಟ್ ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾರೆ. ಏನು ಭಾಗ್ಯಕಯ್ಯ
ಯಾತ ಈ ಪಾಟಿ ಸಿಟ್ನಾಗ ಹೇಳ್ತಿದ್ರು ಪದ್ಮನ್ ಮಕ್ಕಳು. ಇವಾಗ ಬಾಲನು ರತ್ನಮ್ಮನ ಮಕ್ಕಳು ಚೆನ್ನಾಗಿ ಓದ್ಯವ್ರಲ್ಲ ಇಬ್ರಳು. ಅದಕ್ಕೇನೆ ಅವರು ಓದಿರೋದು ಸುಮ್ಮನೆ ದುಡ್ಡು ಕೊಟ್ಟು ಪಾಸ್ ಆಗ್ಯವ್ರಿ, ಏನೋ ಅವ್ರು ಓದಿಲ್ಲ ಅಂತ ಹೇಳ್ತಿತ್ತು. ಯಾತ ಓದ್ಯವ್ರಂತೆ ಇವರು ಚೆನ್ನಾಗಿ ಫಸ್ಟ್ ಕ್ಲಾಸ್ ಬಂದವ್ರಂತೆ, ಫಸ್ಟ್ ರ್ಯಾಂಕ್ ಬಂದವ್ರಂತ ಇಡೀ ಕಾಲೇಜ್ಗೆ ಫಸ್ಟ್ ಅಂತೆ ಇವರು ಫೇಲ್ ಆಗ್ಯವ್ರಂತೆ. ಅದಕ್ಕೇನೆ ಏನ ಇಲ್ಲದೆಲ್ಲ ಹೇಳ್ತಾವ ಹುಡುಗರು. ಹಂಗೆ ಹಿಂಗೆ ದುಡ್ಡು ಕೊಟ್ಟವ್ರೆ ಹಿಂಗೆ ಅಂತ ಸಿಟ್ನಾಗ ಇಲ್ಲದ ಹೇಳ್ತಾರೆ. ರಜ್ಜೆ ಅಂತವೆ ಹುಡುಗರು ಒಳ್ಳೆವಲ್ಲ ಇವೆರಡೂ. ಯಪ್ಪ ಬಾಲಣ್ಣ ರತ್ನಕ್ಕನ ಮಕ್ಕಳು ವಾಸಿ ಪರವಾಗಿಲ್ಲ ಚೆನ್ನಾಗಿ ಓದ್ಯವ್ರಂತೆ. ಇವು ಎರಡು ಫೇಲ್ ಆಗ್ಯವಂತೆ. ಅಕ್ಕಿ ಹಿಂಗೆ ಹೇಳ್ಕೊಂಡು ಓಡಾಡ್ತಾವೆ ಎಲ್ಲರಿಗೂ. ದುಡ್ಡು ಕೊಟ್ಟವ್ರೆ, ದುಡ್ಡು ಕೊಟ್ಟು ಪಾಸ್ ಆಗ್ಯವ್ರೆ ಹಂಗೆ ಹಿಂಗೆ ಅಂತ. ಚೆನ್ನಾಗಿರೋರು ನೋಡಿರ ಹಂಗೆ ಮತ್ತೆ ಸ್ವಲ್ಪ ಒಟ್ಟುರಿ ಜಾಸ್ತಿ. ಚೆನ್ನಾಗಿದಾರಲ್ಲ ಬಿಡು ಅಂತ ಅನ್ಕೋಬೇಕಮ್ಮ. ಇವ ಹುಡುಗರು ಯಮ್ಮ ಅವಳು ಬಟ್ಟೆ ತಗೊಂಡ್ಳು, ನನಗೆ ಅಂಥವೇ ಬಟ್ಟೆ ಬೇಕು. ಆ ರತ್ನಮ್ಮನ ಮಕ್ಳು ಏನು ಮಾಡ್ತಾರೆ, ಆ ರತ್ನನ ಮಕ್ಕಳು ಇವು ಹಂಗೆ ಮಾಡಬೇಕು. ಯಪ್ಪ ಪದ್ಮ ಅವರು ಇದು ಮಾಡ್ದಂಗೆ ನೋಡು, ಅವರು ಎಲ್ಲಿ ಸೇರಿಸ್ತಾರ ಇವು ಅಲ್ಲಿಗೆ ಓದು. ಓಸು ಅಂತಾಗೆ ಬ್ಯಾಡ ಅಂತೆ. ಹೇಳು ಹಿಂಗೆ ಓಸು ಅಂತಾಗಿರಬಾರ್ದು, ಕೇಳಿ ಕಿತಾಪತಿ ಬರುತ್ತೆ. ಇವು ಏನಾಗಿ ಕೇಳಲ್ಲಿ ಹುಡುಗರು. ಅವ್ರ ಅಜ್ಜಿ ಅವ್ರ ತಾತ್ಕಿನ ಒಂದು ಕೈ ಮುಂದು, ಅವ್ರ ಹತ್ತೆರಂಗೆ. ಅವ್ರ ಅಜ್ಜಿ ಅವ್ರ ತಾತಿನ ಒಂದಿಟ್ಟು ಪರವಿಲ್ಲ, ಅವ್ರ ಹತ್ತೆರಂಗಿ ದಿಮಾಕಿ ಇವ್ರಿಗೆ. ಅವ್ರ ಹತ್ತೆರಂಗೆ ಹೇಳ ಮಾಡಿಸಿರ್ಲಿಲ್ಲ ನೀನು ನೋಡಿದ್ಮೇಲೆ. ಇವ್ರು ನಿನ್ನ ಯಾಕೆ ನೋಡ್ಬೇಕು, ಅವ್ರಂಗೆ ಅವ್ರ ಹತ್ತೆರಂಗೆ ಇಬ್ರು. ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಕಷ್ಟಪಟ್ಟು ಓದೇವ್ರೆ ಸುಮ್ಮನೆ ದುಡ್ಡು ಕೊಟ್ಟು ಹಿಂಗಾಗ್ಯವ್ರೆ ಅಂತ ಎಲ್ಲರೂ ಕೊಟ್ಟು ಹೇಳ್ಕೊಂಡು ಓಡಾಡ್ತಾರೆ. ನನ್ನ ತಗು ಎದ್ದಾಗ ಬಂದು ನಂಗೆ ಅಂದರು, ರೀತಕ್ಕ ಅವರು ಪಾಸ್ ಆಗಿರ್ಬೋದು, ಆದರೆ ದುಡ್ಡು ಕೊಟ್ಟು ಮೇಷು ಮೇಡಮ್ಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ರು ಪಾಸ್ ಆಗಿರೋದು, ದುಡ್ಡು ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳ್ತಾರೆ. ಇಲ್ಲ ಕಣಮ್ಮ ಹಂಗೆ ಯಾರು ಮಾಡಲ್ಲ ಅಂತ ನಾನು ಹಂಗೆ ಅಂದೆ. ಏನೋ ಒಂದು ಹೊಟ್ಟೆ ಕಿಚ್ಚಿಗೆ ಹಿಂಗೆ ಹೇಳ್ತಾರೆ ಎಲ್ಲರ ತಗೊಂಡು. ಅವ್ರು ಚೆನ್ನಾಗಿ ಓದೋರಲ್ಲ, ಚೆನ್ನಾಗಿ ಇದಾದ್ರಲ್ಲ ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಹಿಂಗೆ ಹೇಳ್ತಾರೆ. ಅವನ್ನೆಲ್ಲ ಏನು ತಲೆ ಕೆಡ್ಸ್ಕೊಬಾರ್ದು. ಒಟ್ಟಿನಲ್ಲಿ ಹುಡುಗರು ಎರಡು ಓದಿ ಸೇನಕ್ಕಿರೋದು ನೋಡ್ಬೇಕಷ್ಟೇನೆ. ಇವನು ಸೇನಕ ಇದ್ದಾಳೆ ನಮ್ಮ ಆಸ್ಪತ್ರೆ ಕರ್ಕೊಂಡು ಇದ್ರಂತೆ, ಹೆರಿಗೆ ಆತಂತೆ. ಚೆನ್ನಾಗೈತೆ ಮಗನೂ ತಾಯಿ ಎಲ್ಲರೂ ಸೆನಕ ಇದ್ದಾರೆ. ಶುಕ್ರವಾರ ದಿನ ನೆನ್ನೆ ದಿನ ಆಗೈತೆ, ನಾರ್ಮಲ್ ಆತು. ಏನು ಪಾಪು ಚೆನ್ನಾಗೈತಿ. ಚೆನ್ನಾಗೈತೆ. ಅದಕ್ಕೆ ನನ್ನ ಸಾಸೇನೆ ಇದ್ಲು, ಹೋಗತ್ತೆ ನೀನು ಮಂತಕ್ಕೆ ಹೋಗ್ಬಾ ಅಂತಂದ್ಲು, ಅದಕ್ಕೆ ಬಂದೆ. ಚೆನ್ನಾಗೈತಿ ಏನು ಪಾಪು, ಚೆನ್ನಾಗೈತೆ ಕಣ ಭಾಗ್ಯಕಯ್ಯ. ನೋಡ್ಕೊಂಡು ಚೆನ್ನಾಗಿರ ಮಾರಿತಾ ಇನ್ಮೇಲಿಂದನ ನೇವ್ ಮಾಡೋಕ್ಕಾಗತ್ತೆ, ಆಗೋದಾತು. ಮಗಳನ್ನ ನೋಡಿಕೆ ನೀನು ನೋಡ್ಕೊಂಬಲ್ಲ ತಾಯಿ ಫಸ್ಟ್ನೇದು ಹೆರಿಗೆ ಬೇರೆ ನೋಡ್ಕೆ ಚೆನ್ನಾಗೈತಿ. ನಾನು ಹೋಗಿದ್ದೆ, ಚೆನ್ನಾಗೈತೆ ಕಣ್ ಭಾಗ್ಯಮ್ಮ. ನೋಡಿದಾನೆ ಶುಕ್ರವಾರ ದಿನನೇ ಹುಟ್ಟೈತಿ. ಬಿಡು, ನಮ್ಮ ಚಂದ್ರಮಾಮನು ನಮ್ಮ ಇವರು ನಮ್ಮ ಜಯಕಾಯ ಬೋಲ್ ಸಿರಿಯಾಡಿದ್ರು. ಹೆಂಗ ಮೊಮ್ಮಕ್ಳು ಮಕ್ಕಳು ನೋಡೀವಿ ಅಂತ ಬೋಲ್ ಸಂತೋಷ ಪಡಾರ, ಭಾಳ ಖುಷಿ ಪಡಾರ. ಬಿಡು, ಹೆಂಗ ಆರೋಗ್ಯವಾಗಿ ಇಟ್ಟು ಉಣ್ಕೊಂಡು ಹೆಂಗ ಸೆನಕ್ಕಿರತ್ತಿ. ನಮ್ಮ ಮಾಮನು ಇನ್ನೂ ಆರೋಗ್ಯವಾಗಿ ಸೆನಕೈತಿ, ನಮ್ಮ ಅಕ್ಕೈನೂ ಸೆನಕೈತಿ, ಎಲ್ಲ ಸೆನಕೈತಾರೆ. ಇರಬೇಕು, ಇದ್ರೆ ನೀನೇ ವಯಸ್ಸೋದಂತಾರು. ಅವ್ರಿಗೂ ಇದ್ರೆ ಮಕ್ಕಳು ನೋಡಿವಿ ಎಂಬುದಿರುತ್ತೆ, ಎಲ್ಲ ಆಸೆ ಇರುತ್ತಲ್ಲ ಅವ್ರಿಗೂ. ಇದ್ರೆ ಏಟೋ ಇದು ಮನೆತಾಗ. ಇವಾಗ ನೋಡು, ನಮ್ಮ ದೊಡ್ಡಮ್ಮನೂ ನಮ್ಮ ದೊಡ್ಡಪ್ಪ ಇರೋದಕ್ಕೆ ಯಪ್ಪ ಮನೆತಾಗ ಒಂಥರ CC ಕ್ಯಾಮ್ರಾ ಇದ್ದಂಗೆ. ನಮ್ಮ ದೊಡ್ಡಪ್ಪ ಅಂತೂ ಬಿಡು ಕ್ಯಾಮ್ರಾ ಇದ್ದಂಗೆ. ಹೆಂಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಮನೆತಾಗ ಜವಾಬ್ದಾರಿಯಿಂದ ನೋಡ್ಕೊಂಬೋದು ಎಲ್ಲನ. ಹಿಂಗೆ ವಯಸ್ಸೋದಾರ ಇದ್ದರೆ ಮನೆತಾಗ ಒಂಥರ CC ಕ್ಯಾಮ್ರಾಗಳು ಇದ್ದಂಗೆ. ಜವಾಬ್ದಾರಿಯಿಂದ ನೋಡ್ಕೊಂತಾರೆ ಕಣಮ್ಮ. ನಮ್ಮ ಮನೆತಾಗ ಹಂಗೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಯಾರು ಎಲ್ಗಾನ ಹೋಗ್ಲೇಳು ಅವ್ರು ಮಂತಾಗಿರ್ತಾರೆ. ಎತ್ತು ಹೋಗಲ್ಲ, ಮಂತಾಗಿರ್ಬೇಕಪ್ಪ ಅಂತಾರೆ. ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಎಲ್ಲೆಲ್ಗೂ ಯಾತ್ಯಾತ್ಗೂ ಹೋಗಲ್ಲ, ಮಂತಾಗಿರ್ಬೇಕು, ಕಾವಲಿರ್ಬೇಕು ಅಂತಾರೆ. ನಮ್ಮ ಮನೆಯಾಗೆ ನನ್ನ ತಮ್ಮನ ಹೆಂಡ್ತಿ ಅವ್ರು ಎಲ್ಗಾನ ಹೋದ್ರು, ನಮ್ಮ ಅಣ್ಣಯ್ಯನ ಹೆಂಡ್ತಿ ಅವ್ರು ಎಲ್ಗಾನ ಹೋದ್ರು ನಾವು ಮಂತಾಗ ಬಿಟ್ಟು ಹಸಿಗೆ ಹೋಗಲ್ಲ. ಯಾರನ್ನ ಇದ್ರೆ ಎಲ್ಗಾನ ಹಿಂಗೆ ಇನ್ನೂ ಓದನ ಹೋಗುತ್ತೆ. ನಮ್ಮ ಅಪ್ಪಯ್ಯ ಯಾರು ಇಲ್ಲಾಂದರೆ ಎತ್ತು ಹೋಗಲ್ಲ, ಅಲ್ಲೇ ಮಂತಾಗೆ ಇರುತ್ತೆ. ಎಲ್ಲೂ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪದ್ಮನ ಮಕ್ಳಿಗೆ ಇಬ್ರಿಗೂ ಹೊಟ್ಟೆ ಊರಿಗೆ ಎಲ್ಲರ ತಗೋ ಹೆಂಗೆ ಹೇಳ್ಕೊಂಬತ್ತಾರೆ. ದುಡ್ಡು ಕಟ್ಟು ಪಾಸ್ ಆಗ್ಯವ್ರೆ ಅಂತ ಸ್ವೀಟ್ ಕೊಡ್ತಾ ಇರೋದು ನೋಡಿ ಹೊಟ್ಟೆ ಊರಿಗೆ ಹೆಂಗೆ ಮಾತಾಡ್ತಾರೆ. ಹಿಂಗೆ ಮಾತಾಡಬಾರ್ದು, ಸುಮ್ಮನೆ ಹಿಂಗೆಲ್ಲ ಹೇಳ್ಬಾರ್ದು ಯಾರ ಬಗ್ಗೆನೂ. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.